ತಮಗೆ ಇಂಟ್ರೆಸ್ಟ್ ಅನಿಸಿತ್ತು ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಜೈ ಬಿಸಿಯೂಟದ ಬಳಗ. ನಾನು ನಿನ್ನೆ ಕರ್ನಾಟಕದ ಜಿಯೋಗ್ರಫಿಯನ್ನು ಓದುವಂಥ ಸಂದರ್ಭದಲ್ಲಿ ಯಾವ ಥರ ಅದನ್ನು ನಾವು ಮನನ ಮಾಡ್ಕೋಬೇಕು ಮತ್ತು ನೋಟ್ಸ್ ಮಾಡ್ಕೋಬೇಕು ಅಂತೇಳಿ ಅದರ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಕರ್ನಾಟಕ ಜಿಯೋಗ್ರಫಿಯ ಮೇಲೆ 5 ಪ್ರಶ್ನೆಗಳು, ಆದರೆ ಇನ್ನು ಇಂಡಿಯನ್ ಜಿಯೋಗ್ರಫಿಯ ಮೇಲೆ 4 ಪ್ರಶ್ನೆಗಳು. ಹಾಗಾದರೆ ಭಾರತದ ಭೂಗೋಳಶಾಸ್ತ್ರದ ಮೇಲೆ ಯಾವ್ಯಾವ ಚಾಪ್ಟರ್ಗಳಲ್ಲಿ ಹೈಯೆಸ್ಟ್ ಪ್ರಶ್ನೆಗಳನ್ನು ಕೇಳಿದ್ದು ಇಲ್ಲಿಯವರೆಗೆ? ಸಾಂಪ್ರದಾಯಿಕ ಜಿಕೆ ಓದುವಂಥ ಸಮಯದಲ್ಲಿ ಭಾರತದ ಭೂಗೋಳಶಾಸ್ತ್ರದ 1ನೇ ಅಧ್ಯಾಯವನ್ನು ನಾವು ಗಮನಿಸಿದಾಗ ನಮ್ಮ ಭಾರತ ಭೂಮಿಯ ಮೇಲೆ ಎಲ್ಲಿದೆ ಅನ್ನುವಂಥ ವಿಚಾರವನ್ನು ನಾವು ನೋಡಲೇಬೇಕು. ಭಾರತ ಭೂಮಿಯ ಮೇಲೆ ಯಾವ ಭಾಗದಲ್ಲಿದೆ? ಭಾರತ ಭೂಮಿಯ ಮೇಲೆ ಯಾವ ಭಾಗದಲ್ಲಿದೆ ಅಂದರೆ ಉತ್ತರಾರ್ಧಗೋಳದ ಪೂರ್ವ ಭಾಗದಲ್ಲಿ ಕಂಡುಬರ್ತದೆ. ಉತ್ತರಾರ್ಧಗೋಳದ ಪೂರ್ವ ಭಾಗದಲ್ಲಿ. ಉತ್ತರಾರ್ಧಗೋಳದ ಪೂರ್ವ ಭಾಗದಲ್ಲಿ ಭಾರತ ದೇಶ ಇದ್ದು ಯಾವ್ಯಾವ ಅಕ್ಷಾಂಶಗಳ ಮಧ್ಯೆ ಹಂಚಿಕೆಯಾಗಿದೆ ಅಂದರೆ 8.4 ಉತ್ತರ ಅಕ್ಷಾಂಶದಿಂದ 37.6 ಉತ್ತರ ಅಕ್ಷಾಂಶಗಳ ಮಧ್ಯದಲ್ಲಿ ಭಾರತ ಕಂಡುಬರುತ್ತದೆ. ಭಾರತ ದೇಶವನ್ನು ಇಂಡಿಯಾ ಅಂತ ಕರೆದವರು ಯಾರು? ಭಾರತವನ್ನು ಇಂಡಿಯಾ ಎಂದು ಕರೆದವರು ಯಾರು ಅಂತಂದರೆ ಭಾರತವನ್ನು ಇಂಡಿಯಾ ಎಂದು ಕರೆದವರು ಗ್ರೀಕರು. ಭಾರತವನ್ನು ಹಿಂದೂಸ್ತಾನ್ ಅಂತ ಕರೆದವರು ಯಾರು? ಭಾರತವನ್ನು ಹಿಂದೂಸ್ತಾನ್ ಅಂತ ಕರೆದವರು ಫರ್ಷಿಯನ್ನರು. ಭಾರತವನ್ನು ಹಿಂದೂಸ್ತಾನ್ ಅಂತ ಕರೀತಾರೆ. ಇಂಡಿಯಾ ಎಂದು ಕರೆದವರು ಗ್ರೀಕರಾದರೆ ಹಿಂದೂಸ್ತಾನ್ ಅಂತ ಕರೆದವರು ಯಾರಂದರೆ ಪರ್ಷಿಯನ್ನರು. ವೆರಿ ವೆರಿ ಇಂಪಾರ್ಟೆಂಟ್. ಇಂಥ ಒಂದು ಭಾರತ ದೇಶ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ನೋಡಿ, ಇಂಡಿಯಾ ಅಂತ ಕರೆದವರು ಗ್ರೀಕ್ ಆದರೆ ಹಿಂದೂಸ್ತಾನ್ ಅಂತ ಕರೆದವರು ಪರ್ಷಿಯನ್ನರು. ಭಾರತ ಯಾವ್ಯಾವ ಅಕ್ಷಾಂಶಗಳ ಮಧ್ಯೆ ಹಂಚಿಕೆಯಾಗಿದೆ ಅಂತಂದರೆ ಭಾರತ ದೇಶ 8.4 ಉತ್ತರ ಅಕ್ಷಾಂಶದಿಂದ 37.6 ಉತ್ತರ ಅಕ್ಷಾಂಶಗಳ ಮಧ್ಯೆ ಹಂಚಿಕೆಯಾಗಿದೆ. ಇವೆರಡರ ಮಧ್ಯದಲ್ಲಿ 23 ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಂಚಿಕೆಯಾಗಿದೆ. 23 ಕರ್ಕಾಟಕ ಸಂಕ್ರಾಂತಿ ವೃತ್ತ ಯಾವ್ಯಾವ ರಾಜ್ಯಗಳ ಮೇಲೆ ಹಾದು ಹೋಗಿದೆ ಅಂದರೆ ಸುಮಾರು 8 ರಾಜ್ಯಗಳ ಮೇಲೆ ಹಾದು ಹೋಗಿದೆ. ಆ 8 ರಾಜ್ಯಗಳು ಯಾವಂದರೆ ನಂಬರ್ 1 ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರಾ, ಮಿಜೋರಾಂ 8 ರಾಜ್ಯಗಳ ಮೇಲೆ ಹಾದು ಹೋಗಿದೆ. ಹಾಗಾದರೆ 23 ಉತ್ತರಾಕ್ಷಾಂಶ ಭಾರತದ 8 ರಾಜ್ಯಗಳ ಮೇಲೆ ಹಾದು ಹೋದರೆ ಏಷ್ಯಾ ಖಂಡದ ಟೋಟಲ್ ಎಷ್ಟು ರಾಜ್ಯಗಳು ಅಂತಂದರೆ ಏಷ್ಯಾ ಖಂಡದ ಎಷ್ಟು ದೇಶಗಳು ಅಂತಂದರೆ ಏಷ್ಯಾ ಖಂಡದ 8 ದೇಶಗಳ ಮೇಲೆ ಹಾದು ಹೋಗಿದೆ. ಆ ದೇಶಗಳು OBMTC ಬಸ್ ಈ ಥರ ಟ್ರಿಕ್ಕನ್ನು ಯೂಸ್ ಮಾಡ್ಕೊಳ್ಳಿ. OBMTC ಬಸ್ ಓಮನ್, ಬಾಂಗ್ಲಾ, ಮಯನ್ಮಾರ್, ಥೈಲ್ಯಾಂಡ್, ಚೀನಾ, ಭಾರತ, UAE ಮತ್ತು ಸೌದಿ ಅರೇಬಿಯಾ. ಇದು ಥೈಲ್ಯಾಂಡ್ ಅಲ್ಲ, ತೈವಾನ್. ನೋಡಿ, ತೈವಾನ್. OBMTC ಬಸ್. ಸ್ನೇಹಿತರೆ, ಇಂಡಿಯನ್ ಜಿಯೋಗ್ರಫಿಯಲ್ಲಿ 1ನೇ ಚಾಪ್ಟರ್ದಲ್ಲಿ ಭಾರತದ ವಿಸ್ತೀರ್ಣ ಏನಿದೆ, ಎಷ್ಟು ದೇಶಗಳೊಂದಿಗೆ ಭಾರತ ತನ್ನ ಭೂಗಡಿಯನ್ನು ಹಂಚಿಕೊಂಡಿದೆ, ಎಷ್ಟು ದೇಶಗಳೊಂದಿಗೆ ಭಾರತ ತನ್ನ ಜಲಗಡಿಯನ್ನು ಹಂಚಿಕೊಂಡಿದೆ, ಈ ಥರ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಭಾರತ ದೇಶ ಸುಮಾರು 7 ದೇಶಗಳೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿದೆ, 7 ದೇಶಗಳೊಂದಿಗೆ ಜಲಗಡಿಯನ್ನು ಹಂಚಿಕೊಂಡಿದೆ. ಭೂಗಡಿ ಮತ್ತು ಜಲಗಡಿ ಎರಡನ್ನು ಹಂಚಿಕೊಂಡಂಥ ದೇಶಗಳ ಸಂಖ್ಯೆ 3. ಇವುಗಳನ್ನೆಲ್ಲ ಓದ್ಕೊಳ್ರಿ. ಅತಿ ಹೆಚ್ಚು ಹಾಗಾದರೆ 3 ದೇಶಗಳು ಯಾವುವು? 3 ದೇಶಗಳು ಯಾವುವಂದರೆ ಒಂದು ಪಾಕಿಸ್ತಾನ್, 2 ಬಾಂಗ್ಲಾದೇಶ್ ಮತ್ತು ಮಯನ್ಮಾರ್. ಈ 3 ದೇಶಗಳದವಲ್ಲ, ಈ 3 ದೇಶಗಳ ವಿಶೇಷ ಏನಂದರೆ ಜಲಗಡಿ ಮತ್ತು ಭೂಗಡಿ ಎರಡನ್ನು ಹಂಚಿಕೊಂಡಿರ್ತಕ್ಕಂಥ ದೇಶಗಳು. ಒಂದು ಕಡೆ ಜಲಗಡಿನೂ ಹಂಚಿಕೊಂಡವ, ಭೂಗಡಿನೂ ಹಂಚಿಕೊಂಡವ. ಇನ್ನು ಸಪ್ರೇಟಾಗಿ ಬರೇ ಭೂಗಡಿ ಹಂಚಿಕೊಂಡಂಥ ದೇಶಗಳು
ಚೀನಾ ಚೀನಾ ಮತ್ತು ಭೂತಾನ್ ಭೂತಾನ್, ಅಫ್ಘಾನಿಸ್ತಾನ್ ಅಫ್ಘಾನಿಸ್ತಾನ್ ಮತ್ತು ನೇಪಾಳ್ ನೇಪಾಳ್. ನೋಡಿ, ಚೀನಾ, ಭೂತಾನ್, ಅಫ್ಘಾನಿಸ್ತಾನ್, ನೇಪಾಳ್, ಪಾಕಿಸ್ತಾನ್, ಬಾಂಗ್ಲಾ, ಮಯನ್ಮಾರ್, ಟೋಟಲ್ 7 ದೇಶಗಳು ಭೂಗಡಿ ಹಂಚಿಕೊಂಡವ. ಅದರಲ್ಲಿ 3 ದೇಶಗಳು ಜಲಗಡಿ ಮತ್ತು ಭೂಗಡಿ ಎರಡನ್ನು ಹಂಚಿಕೊಂಡವ ಅಂತ ಹೇಳಿದೆ. ಇನ್ನು ಜಲಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ದೇಶಗಳಲ್ಲಿ ಒಂದು ಮಾಲ್ಡೀವ್ಸ್ ಮತ್ತು ಥೈಲ್ಯಾಂಡ್ ಇಂಡೋನೇಷಿಯಾ ಥೈಲ್ಯಾಂಡ್, ಮಾಲ್ಡೀವ್ಸ್, ಮಯನ್ಮಾರ್, ಬಾಂಗ್ಲಾ, ಪಾಕಿಸ್ತಾನ್ ಇವು ಜಲಗಡಿನೂ ಹಂಚಿಕೊಂಡವ, ಇವು ಭೂಗಡಿನೂ ಹಂಚಿಕೊಂಡವು. ಜಲಗಡಿ ಭೂಗಡಿ ಎರಡನ್ನು ಹಂಚಿಕೊಂಡಂಥ ದೇಶಗಳು ಪಾಕಿಸ್ತಾನ್, ಬಾಂಗ್ಲಾದೇಶ್, ಮಯನ್ಮಾರ್. ಸಾಕಷ್ಟು ಬಾರಿ ಎಕ್ಸಾಮ್ ಕೇಳಿದ್ದಾನೆ. ಭಾರತದಿಂದ ಮಾಲ್ಡೀವ್ಸನ್ನು ಬೇರ್ಪಡಿಸುವಂಥ ಚಾನಲ್ ಯಾವುದಂತ ಕೇಳಿದ್ದಾನೆ. ಯಾವ ಚಾನಲ್? 8 ಡಿಗ್ರಿ ಚಾನಲ್. ಸ್ವಲ್ಪ ಇದು ಇಂಡಿಯನ್ ಜಿಯೋಗ್ರಫಿ ಓದುವಂಥ ಸಮಯದಲ್ಲಿ ಸಾಕಷ್ಟು ನೀವು ಅವಧಾನವನ್ನು ಕೇಂದ್ರೀಕರಿಸಿ ಅವುಗಳನ್ನು ನೀಟಾಗಿ ಪರ್ಫೆಕ್ಟಾಗಿ ಓದುವಂಥ ಪ್ರಯತ್ನವನ್ನು ಮಾಡಿದಿರಿ ಅಂತಂದರೆ ಎಲ್ಲಿ ಮಾರ್ಕ್ಸ್ ಕೂಡ ಮಿಸ್ ಆಗಲ್ಲ. ಚಾನಲ್ಗಳ ಮೇಲೆ ಕ್ವಶನ್ ಕೇಳ್ತಾನೆ. ಈಗ 8 ಡಿಗ್ರಿ ಚಾನಲ್, 9 ಡಿಗ್ರಿ ಚಾನಲ್, 10 ಡಿಗ್ರಿ ಚಾನಲ್ ಹೇಳಿ. 8 ಡಿಗ್ರಿ ಚಾನಲ್ ಲಕ್ಷದ್ವೀಪ ಮತ್ತು ಯಾವ ದೇಶಗಳನ್ನು ಏನನ್ನು ಬೇರ್ಪಡಿಸ್ತದೆ? ಲಕ್ಷದ್ವೀಪ ಮತ್ತು ಮಿನಿಕಾಯನ್ನು ಬೇರ್ಪಡಿಸ್ತದೆ. ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್ಗಳನ್ನು ಬೇರ್ಪಡಿಸ್ತದೆ. ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್. ಹಾಗಾದ್ರೆ 9 ಡಿಗ್ರಿ ಚಾನಲ್ ಲಕ್ಷದ್ವೀಪ ಮತ್ತು ಮಿನಿಕಾಯನ್ನು ಬೇರ್ಪಡಿಸ್ತದೆ. ಇನ್ನು 10 ಡಿಗ್ರಿ ಚಾನಲ್ ಉತ್ತರ ಅಂಡೋಮಾನ್ ಮತ್ತು ನಿಕೋಬಾರ್ಗಳನ್ನು ಬೇರ್ಪಡಿಸ್ತದೆ. 10 ಡಿಗ್ರಿ ಚಾನಲ್ ಅಂಡೋಮಾನ್ ಮತ್ತು ನಿಕೋಬಾರ್. ಡೆಕ್ಕನ್ ಪ್ಯಾಸೇಜ್ ಇದು ಏನನ್ನು ಬೇರ್ಪಡಿಸ್ತದೆ ಅಂದರೆ ದಕ್ಷಿಣ ಅಂಡೋಮಾನ್ ಮತ್ತು ಚಿಕ್ಕ ಅಂಡೋಮಾನ್ಗಳನ್ನು ಬೇರ್ಪಡಿಸ್ತದೆ. ಚಿಕ್ಕ ಅಂಡೋಮಾನ್. ಈ ಡೆಕ್ಕನ್ ಪ್ಯಾಸೇಜ್ ಅನ್ನೋದು ದಕ್ಷಿಣ ಅಂಡೋಮಾನ್ ಮತ್ತು ಚಿಕ್ಕ ಅಂಡೋಮಾನ್ಗಳನ್ನು ಬೇರ್ಪಡಿಸ್ತದೆ. 10 ಡಿಗ್ರಿ ಚಾನಲ್ ಅಂಡೋಮಾನ್ ಮತ್ತು ನಿಕೋಬಾರವನ್ನು ಬೇರ್ಪಡಿಸ್ತದೆ. 9 ಡಿಗ್ರಿ ಚಾನಲ್ ಲಕ್ಷದ್ವೀಪ ಮತ್ತು ಮಿನಿಕಾಯನ್ನು ಬೇರ್ಪಡಿಸ್ತದೆ. 8 ಡಿಗ್ರಿ ಚಾನಲ್ ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್ಗಳನ್ನು ಬೇರ್ಪಡಿಸ್ತದೆ. ಭಾರತ ದೇಶದಲ್ಲಿ ಪ್ರಸ್ತುತ ರಾಜ್ಯಗಳ ಸಂಖ್ಯೆ ಎಷ್ಟು? ನಮ್ಮ ದೇಶದಲ್ಲಿ ಪ್ರಸ್ತುತ ರಾಜ್ಯಗಳನ್ನು ತೆಗೆದುಕೊಂಡಾಗ ಪ್ರೆಸೆಂಟ್ ಭಾರತ ದೇಶದಲ್ಲಿ 28 ರಾಜ್ಯಗಳದಾವೆ. ಕರೆಕ್ಟಾ? 8 ಕೇಂದ್ರಾಡಳಿತ ಪ್ರದೇಶಗಳದಾವೆ. ಒಂದು ದೆಹಲಿಯನ್ನು 1992 ಫೆಬ್ರವರಿ 2ರಂದು ಸಂವಿಧಾನದ 69ನೇ ತಿದ್ದುಪಡಿಯ ಮೂಲಕ ದೆಹಲಿಯನ್ನು ಭಾರತದ ರಾಜಧಾನಿ ಎಂದು ಘೋಷಣೆ ಮಾಡಲಾಗಿದೆ. ದೆಹಲಿಯನ್ನು ಸಂವಿಧಾನದ 69ನೇ ತಿದ್ದುಪಡಿ 1992ರಲ್ಲಿ ದೆಹಲಿ ದೇಶದ ರಾಜಧಾನಿ ಎಂದು ಘೋಷಣೆ ಮಾಡಲಾಗಿದೆ. ಪ್ರಸ್ತುತ ಭಾರತ ದೇಶದಲ್ಲಿ 28 ರಾಜ್ಯಗಳದಾವೆ, 8 ಕೇಂದ್ರಾಡಳಿತ ಪ್ರದೇಶಗಳದಾವೆ. ಆ್ಯಕ್ಚುಲಿ 29 ರಾಜ್ಯಗಳಿದ್ದು 2019ರಲ್ಲಿ ಯಾವಾಗ ಆಗಸ್ಟ್ 5ರಂದು ಜಮ್ಮು ಮತ್ತು ಕಾಶ್ಮೀರವನ್ನು ಇಬ್ಬಾಗ ಮಾಡಿ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಅಂಥೇಳಿ ಕೇಂದ್ರಾಡಳಿತ ಪ್ರದೇಶಗಳನ್ನು ಮಾಡಿದರು. ಆ ಸಮಯದಲ್ಲಿ 29 ರಾಜ್ಯಗಳಿದ್ದು 28 ರಾಜ್ಯಗಳಾದವು. ಆ 8 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 4 ಕೇಂದ್ರಾಡಳಿತ ಪ್ರದೇಶಗಳು ಜಲಗಡಿಯನ್ನು ಹಂಚಿಕೊಂಡಿವೆ, 4 ಕೇಂದ್ರಾಡಳಿತ ಪ್ರದೇಶಗಳು ಭೂಗಡಿಯನ್ನು ಹಂಚಿಕೊಂಡವು. 28 ರಾಜ್ಯಗಳಲ್ಲಿ ದೇಶದ ಅತಿದೊಡ್ಡ ರಾಜ್ಯ ಅಂದರೆ ರಾಜಸ್ಥಾನ್ 342, 239
3,42,239 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ರಾಜಸ್ಥಾನ ದೇಶದಲ್ಲಿ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ರಾಜ್ಯ ಆದರೆ ಅತಿ ಚಿಕ್ಕ ರಾಜ್ಯ ಯಾವುದಂದ್ರೆ ಗೋವಾ. ಗೋವಾದ ವಿಸ್ತೀರ್ಣ 3,702 ಚದರ ಕಿಲೋಮೀಟರ್ ಇದೆ. ಅತ್ಯಂತ ಚಿಕ್ಕ ರಾಜ್ಯ ಅಂದ್ರೆ ಗೋವಾ, ಅತ್ಯಂತ ದೊಡ್ಡ ರಾಜ್ಯ ಅಂದ್ರೆ ರಾಜಸ್ಥಾನ. ದೇಶದ ಅತಿ ದೊಡ್ಡ ರಾಜ್ಯ ಅಂದ್ರೆ ರಾಜಸ್ಥಾನ, ಅತ್ಯಂತ ಚಿಕ್ಕ ರಾಜ್ಯ ಅಂದ್ರೆ ಗೋವಾ. ಇವೆರಡರ ಮೇಲೆ ಕ್ವಶನ್ ಆಗಿವೆ ಭಾಳ ಸರಿ. ಅನುಕ್ರಮವಾಗಿ ನೆನಪಿಡ್ರಿ, ಅತ್ಯಂತ ದೊಡ್ಡ ರಾಜ್ಯಗಳು ಅಂದ್ರೆ ರಾಜಸ್ಥಾನ, ಎರಡನೇ ರಾಜ್ಯ ಅಂದ್ರೆ ಮಧ್ಯಪ್ರದೇಶ, ಮೂರನೇ ರಾಜ್ಯ ಅಂದ್ರೆ ಮಹಾರಾಷ್ಟ್ರ. ರಾಜಸ್ಥಾನ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಗುಜರಾತ್ ಅತಿ ದೊಡ್ಡ ರಾಜ್ಯಗಳು. ಚಿಕ್ಕ ರಾಜ್ಯಗಳು ಮೊನ್ನೆ ಹೇಳಿ ನಿಮಗೆ GST, ಗೋವಾ, ಸಿಕ್ಕಿಂ, ತ್ರಿಪುರ. ಒಂದನೇ ಚಾಪ್ಟರ್ದಲ್ಲಿ ನನ್ನ ಪ್ರಕಾರ 2-3 ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಇದೆ. ಭಾರತದ ವಿಸ್ತೀರ್ಣದ ಮೇಲೆ ಕೇಳ್ಬೋದು, ಅಥವಾ ಭಾರತದ ಜನಸಂಖ್ಯೆಯ ಮೇಲೆ ಕೇಳ್ಬೋದು, ವಿವಾದಾತ್ಮಕವಾಗಿರುವಂಥ ಕೆಲವು ಗಡಿರೇಖೆಗಳ ಮೇಲೆ ಕೇಳ್ತಾನೆ. ಭಾರತ ಹಾಗೂ ಪಾಕಿಸ್ತಾನಗಳ ಮಧ್ಯೆ ಕಂಡುಬರುವ ಗಡಿರೇಖೆ ಹೆಸರು ಸರ್ ಸಿರಿಸ್ ರ್ಯಾಡ್ಕ್ಲಿಫ್ ಗಡಿರೇಖೆ. ಭಾರತ ಹಾಗೂ ಚೀನಾ ದೇಶಗಳ ಮಧ್ಯೆ ಕಂಡುಬರುವಂಥ ಗಡಿರೇಖೆ ಮ್ಯಾಕ್ ಮೋಹನ್ ಗಡಿರೇಖೆ. ಭಾರತ ಮತ್ತು ಅಫ್ಘಾನಿಸ್ತಾನಗಳ ಮಧ್ಯೆ ಕಂಡುಬರುವಂಥ ಗಡಿರೇಖೆ ಡುರೆಂಡ್ ಗಡಿರೇಖೆ. ಭಾರತ ಮತ್ತು ಪಾಕಿಸ್ತಾನ್, ಭಾರತ ಪಾಕಿಸ್ತಾನ್, ಭಾರತ ಮತ್ತು ಚೀನಾ, ಭಾರತ ಮತ್ತು ಚೀನಾ, ಭಾರತ ಮತ್ತು ಅಫ್ಘಾನಿಸ್ತಾನ. ಭಾರತ ಪಾಕಿಸ್ತಾನಗಳ ಮಧ್ಯೆ ಕಂಡುಬರುವಂಥ ಗಡಿರೇಖೆ ಹೆಸರೇನು ಅಂದ್ರೆ ರ್ಯಾಡ್ಕ್ಲಿಫ್ ಗಡಿರೇಖೆ ನೋಡಿ, ರ್ಯಾಡ್ಕ್ಲಿಫ್. ಭಾರತ ಚೀನಾ ದೇಶಗಳ ಮಧ್ಯೆ ಮ್ಯಾಕ್ ಮೋಹನ್, ಮ್ಯಾಕ್ ಮೋಹನ್ ಗಡಿರೇಖೆ. ಭಾರತ ಅಫ್ಘಾನಿಸ್ತಾನಗಳ ಮಧ್ಯೆ ಡುರೆಂಡ್ ಗಡಿರೇಖೆ. ಇವು ವಿಶೇಷವಾಗಿರುವಂಥ ಗಡಿರೇಖೆಗಳು. ಭಾರತ ಪಾಕಿಸ್ತಾನಗಳ ಮಧ್ಯೆ, ಭಾರತ ಚೀನಾಗಳ ಮಧ್ಯೆ, ಭಾರತ ಅಫ್ಘಾನಿಸ್ತಾನಗಳ ಮಧ್ಯೆ ಕಂಡುಬರುವಂಥ ಪ್ರಮುಖವಾಗಿರುವ ಗಡಿರೇಖೆಗಳು ಅಂತೇಳಿ ಗುರುತಿಸ್ತೀವಿ. ಭಾರತದ ಒಟ್ಟು ವಿಸ್ತೀರ್ಣ ಎಷ್ಟಿದೆ? ನಮ್ಮ ಭಾರತ ದೇಶದ ಒಟ್ಟು ವಿಸ್ತೀರ್ಣ 32,87,263 ಚದರ ಕಿಲೋಮೀಟರ್ ವಿಸ್ತೀರ್ಣ ಇದೆ. ಚೆಕ್ಕಿಮ್ಮಿ. ಭಾರತದ ವಿಸ್ತೀರ್ಣ 32,87,263 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು, ವಿಶ್ವದಲ್ಲಿ ಭಾರತದ ವಿಸ್ತೀರ್ಣ ಎಷ್ಟಿದೆ ಅಂತಂದರೆ 2.4% ಇದೆ. ಸ್ಥಾನ ಎಷ್ಟನೇ ಸ್ಥಾನದಲ್ಲಿದೆ ಅಂದರೆ 7ನೇ ಸ್ಥಾನದಲ್ಲಿದೆ. ಇವೆಲ್ಲ ಕೇಳೋಣ. ಸ್ಥಾನ ಕೇಳಿದ್ದಾನೆ, ಎಷ್ಟು % ಇದೆ ವಿಶ್ವದಲ್ಲಿ ಭಾರತದ ವಿಸ್ತೀರ್ಣ ಅಂತ ಕೇಳಿದ್ದಾನೆ. ವಿಶ್ವದಲ್ಲಿ ಭಾರತ ವಿಸ್ತೀರ್ಣ 2.4% ಸ್ಥಾನ ಇದ್ದರೆ ಎಷ್ಟನೇ ಸ್ಥಾನ ಅಂದರೆ 7ನೇ ಸ್ಥಾನ. ಪ್ರಥಮ ಸ್ಥಾನದಲ್ಲಿ ಯಾವುದಿದೆ? ರಷ್ಯಾ ಇದೆ. ಎರಡನೇದ್ದು ಕೆನಡಾ ಇದೆ, ಚೀನಾ ಇದೆ, ಅಮೇರಿಕಾ, ಬ್ರೆಜಿಲ್, ಆಸ್ಟ್ರೇಲಿಯಾ, ಭಾರತ, ಮತ್ತು ಅರ್ಜೆಂಟೈನಾ, ಕಜಕಿಸ್ತಾನ್, ಅಲ್ಜೇರಿಯಾ. RKC AB ಅಕ್ಕ ಅಂತ ನೆನ್ಪಿಡಿ. ರಷ್ಯಾ 176 ಲಕ್ಷ, ಕೆನಡಾ 99, ಚೀನಾ 95, ಅಮೇರಿಕಾ 85, ಬ್ರೆಜಿಲ್ 83, ಆಸ್ಟ್ರೇಲಿಯಾ 76.82, ಭಾರತ 32.87. ವಿಶ್ವದ ಅತಿ ದೊಡ್ಡ ದೇಶ ಇದು. ರಷ್ಯಾ ದೊಡ್ಡ ದೇಶ, ಕೆನಡಾ, ಚೀನಾ, ಅಮೇರಿಕಾ, ಬ್ರೆಜಿಲ್, ಆಸ್ಟ್ರೇಲಿಯಾ, ಭಾರತ, ಅರ್ಜೆಂಟೈನಾ, ಕಜಕಿಸ್ತಾನ್, ಅಲ್ಜೇರಿಯಾ ಕಂಡುಬಂದು ಆಫ್ರಿಕಾ ಖಂಡದಲ್ಲಿ ಕಂಡುಬರುತ್ತದೆ. ವಿಶ್ವದ ಅತಿ ದೊಡ್ಡ ದೇಶಗಳು. ಚಿಕ್ಕ ದೇಶ ಯಾವುದು? ವ್ಯಾಟಿಕನ್ ಸಿಟಿ. ಇಡೀ ಜಗತ್ತಿನ ಅತಿ ಚಿಕ್ಕ ದೇಶ ವ್ಯಾಟಿಕನ್ ಸಿಟಿ. 0.44 ಕಿಲೋಮೀಟರ್ ಸ್ಕ್ವೇರ್ ಇದೆ. ಜಗತ್ತಿನ ಅತ್ಯಂತ ಚಿಕ್ಕದಾಗಿರುವಂಥ ದೇಶ ಅಂದ್ರೆ ವ್ಯಾಟಿಕನ್ ಸಿಟಿ. ಇದು 0.44
ಕಿಲೋಮೀಟರ್ ಸ್ಕ್ವಯರ್, ಅತ್ಯಂತ ಚಿಕ್ಕದಾಗಿರುವಂಥ ಜಗತ್ತಿನ ದೇಶ ಅಂತೇಳಿ ಗುರುತಿಸ್ತೀವಿ ಇದನ್ನು. ಈ ಥರ ನೀಟಾಗಿ ಒಂದೇ ಕಡೆ ನೋಟ್ಸ್ ಮಾಡ್ಕೊಳ್ಳಿ. ಇಂಡಿಯನ್ ಜಿಯೋಗ್ರಫಿಯ ಮೇಲೆ 1ನೇ ಚಾಪ್ಟರ್ ಮೇಲೆ 2ರಿಂದ 3 ಕ್ವಶನ್ ಗ್ಯಾರಂಟಿ ಕೇಳ್ತಾನೆ, ಅಥವಾ ಎರಡಂತರೂ ಫಿಕ್ಸ್ ಕ್ವಶನ್. ಇಂಡಿಯನ್ 1ನೇ ಈ ಚಾಪ್ಟರ್ ಅಂದರೆ ಜನಸಂಖ್ಯೆ ಮೇಲೆ ಕ್ವಶನ್ ಕೇಳಿದ್ದಾನೆ. 2011ರ ಜನಗಣತಿ ದೇಶದ 15ನೇ ಜನಗಣತಿಯಾಗಿದ್ದು 16 ಭಾಷೆಗಳಲ್ಲಿ ಸಂಗ್ರಹ ಮಾಡಲಾಗಿದೆ. ಇನ್ನು 2022ರ ಜನಗಣತಿ ಇನ್ನೂ ಮಾಡಬೇಕಿದೆ. ಕೊರೋನಾ ಇದ್ದ ಸಲುವಾಗಿ ಸ್ಪಷ್ಟವಾಗಿ ಆ ಥರ ಮಾಡೋಕ್ಕಾಗಿಲ್ಲ ಇವತ್ತಿಗೂ. ಆದರೂ ವಿಶ್ವದ ಜನಸಂಖ್ಯೆಯಲ್ಲಿ ಪ್ರಥಮ ದೇಶ ಅಂದರೆ ಇವತ್ತು ಭಾರತ ದೇಶ. ಇಡೀ ವಿಶ್ವದಲ್ಲಿ ಚೀನಾ ದೇಶವನ್ನು ಹಿಂದಿಕ್ಕಿ ಭಾರತ ದೇಶ ಪ್ರಥಮ ಸ್ಥಾನದಲ್ಲಿ ಬಂದಿದೆ. ಒಂದು ಅಂದಾಜಿನ ಪ್ರಕಾರ 142 ಕೋಟಿ ಜನಸಂಖ್ಯೆ. ಆದರೆ 2011ರ ಜನಗಣತಿಯ ಪ್ರಕಾರ 121 ಕೋಟಿ 1,93,422 ಜನಸಂಖ್ಯೆ. ಅಂದು ಜನಸಂಖ್ಯೆ 2ನೇ ಸ್ಥಾನದಲ್ಲಿತ್ತು, ಚೀನಾ ಫಸ್ಟ್ ಇತ್ತು. ಈ ಪ್ರೆಸೆಂಟ ಭಾರತ ಪ್ರಥಮ ಸ್ಥಾನದಲ್ಲಿದೆ. ಲಿಂಗಾನುಪಾತ ಅಂದರೆ ಏನು ಅಂತ ಕೇಳ್ತಾನೆ. ಲಿಂಗಾನುಪಾತ ಅಂದ್ರೆ ಪ್ರತಿ 1000 ಜನಸಂಖ್ಯೆಗಿರುವಂಥ ಅಥವಾ 1000 ಪುರುಷರಿಗಿರುವ ಸ್ತ್ರೀಯರ ಪ್ರಮಾಣವನ್ನು ಲಿಂಗಾನುಪಾತ ಅಂತ ಕರಿತೀವಿ. ಜನಸಾಂದ್ರತೆ ಅಂದರೆ ಏನು? ಜನಸಾಂದ್ರತೆ ಪ್ರತಿ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ವಾಸಿಸುವ ಜನಸಂಖ್ಯೆಯನ್ನು ಜನಸಾಂದ್ರತೆ ಅಂತ ಕರಿತೀವಿ. ಸಾಕ್ಷರತೆ ಅಂದರೆ ಏನು? ಸಾಕ್ಷರತೆ ಅಂದರೆ ಯಾವುದೇ ಒಂದು ಭಾಷೆಯಲ್ಲಿ ಸುಲಭವಾಗಿ ಓದಲು ಮತ್ತು ಬರೆಯಲು ಬರುವಂತಿದ್ದರೆ 7 ವರ್ಷ ಮೇಲ್ಪಟ್ಟ ದೇಶದ ಯಾವುದೇ ಒಬ್ಬ ಪ್ರಜೆ 7 ವರ್ಷ ಮೇಲ್ಪಟ್ಟ ದೇಶದ ಯಾವುದೇ ಒಬ್ಬ ಪ್ರಜೆ ಸಂವಿಧಾನಬದ್ಧವಾಗಿರುವಂಥ ಒಂದು ಭಾಷೆಯಲ್ಲಿ ಸುಲಭವಾಗಿ ಓದಲು ಮತ್ತು ಬರೆಯಲು ಬರುವಂತಿದ್ದರೆ ಅವನನ್ನು ಸಾಕ್ಷರ ಅಂತ ಕರೀತಾರೆ. ಸಾಕ್ಷರ. 2011ರ ಪ್ರಕಾರ ಲಿಂಗಾನುಪಾತ ಎಷ್ಟಿದೆ? 943 ಇದೆ. ಜನಸಾಂದ್ರತೆ 382 ಇದೆ. ಸಾಕ್ಷರ ಪ್ರಮಾಣ 74.04 ಅಥವಾ 72.98 ಅಥವಾ 73 ಸಾಕ್ಷರ ಪ್ರಮಾಣವನ್ನು ನೋಡ್ತೀವಿ. ಎಲ್ಲ ಒಂದೇ. ಇದು ತಾತ್ಕಾಲಿಕ, ಇದು ಫೈನಲ್. ಇದು 74.04 ಇದೆಯಲ್ಲ ತಾತ್ಕಾಲಿಕ, ಇದು ಫೈನಲ್ 72.98. ಇದು ಜನಸಾಂದ್ರತೆ 382, ಲಿಂಗಾನುಪಾತ 943. ಅಂಕಿ ಸಂಖ್ಯೆಗಳನ್ನು ಕರೆಕ್ಟಾಗಿ ಗೌರ್ಮೆಂಟ್ ಪುಸ್ತಕಗಳಲ್ಲಿರುವಂಥ ಮಾಹಿತಿ, ನಾನು ಬರೆದಂಥ ಬಹುತೇಕ ಭೂಗೋಳ ಸಂಜೀವನಿ ಪುಸ್ತಕ ಇದೆಯಲ್ಲ ಎಲ್ಲವೂ ಕೂಡ 5ನೇ ಎಡಿಷನ್ ಬಂದಿದೆ. ಪ್ರೆಸೆಂಟ್ ಮಾರ್ಕೆಟಲ್ಲಿ 5ನೇ ಎಡಿಷನ್ ಇದೆ. ಎಲ್ಲವೂ ಕೂಡ ಅಪ್ಡೇಟ್ ಮಾಡಿದ್ದೇನೆ ಪ್ರತಿಯೊಂದು ಅಂಶಗಳನ್ನು. ಎಲ್ಲ ಗೌರ್ಮೆಂಟ್ ಪುಸ್ತಕಗಳನ್ನು ಓದ್ಕೊಡ್ರಿ. ಅದಾದಮೇಲೆ ನನ್ನ ಭೂಗೋಳ ಸಂಜೀವನಿ ಓದ್ರಿ ಅಂತ ಹೇಳಂಗಿಲ್ಲ, ಯಾವುದಾದ್ರೂ ಒಂದು ಚಲೋ ಒಳ್ಳೆ ಆಥೋರ ಲೇಖಕರು ಬರೆದಂಥ ಪುಸ್ತಕವನ್ನು ಓದಿ ಮನನ ಮಾಡ್ಕೊಳ್ರಿ, ನೋಟ್ಸ್ ಮಾಡ್ಕೊಳ್ಳಿ. ಇನ್ನು ಇಂಗ್ಲೀಷ್ ಮೀಡಿಯಮ್ ಇದ್ದವರು, ಆಂಗ್ಲ ಮಾಧ್ಯಮದವರು NCERT ಪುಸ್ತಕಗಳನ್ನು ಓದ್ಕೊಡ್ರಿ. ಇದು 1ನೇ ಚಾಪ್ಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪಾಯಿಂಟ್. ಇನ್ನು 2ನೇದು ಯಾವುದು? ಭಾರತದ ಪ್ರಾಕೃತಿಕ ಲಕ್ಷಣಗಳು. ಭಾರತದ ಪ್ರಾಕೃತಿಕ ಲಕ್ಷಣಗಳು. ಪ್ರಾಕೃತಿಕ ಲಕ್ಷಣಗಳು. ಲಕ್ಷಣಗಳು. ಭಾರತದ ಪ್ರಾಕೃತಿಕ ಲಕ್ಷಣಗಳು ನೋಡಿದಾಗ ಮುಖ್ಯವಾಗಿ ಭಾರತವನ್ನು ಪ್ರಾಕೃತಿಕವಾಗಿ ಎಷ್ಟು ಭಾಗಗಳನ್ನಾಗಿ ವಿಂಗಡಿಸ್ತೀವಿ ಅಂದರೆ 4 ಭಾಗಗಳನ್ನಾಗಿ ವಿಂಗಡಿಸ್ತೀವಿ. ಅತ್ಯಂತ ಮುಖ್ಯವಾಗಿ ಅಲ್ಲ, ಭಾರತದ ಪ್ರಾಕೃತಿಕ ಲಕ್ಷಣಗಳು ಅಂದರೆ ಭಾರತ ಹೆಂಗಿದೆ, ಪ್ರಾಕೃತಿಕ ಲಕ್ಷಣಗಳನ್ನು ನೋಡಿದಾಗ ಏನೇನು ಕಂಡು ಬರ್ತವೆ? ಒಂದು, ಎತ್ತರದ ಪರ್ವತಗಳದಾವೆ, ಎತ್ತರದ ಪರ್ವತಗಳು. 2ನೇದ್ದು ಉತ್ತರದ ಮೈದಾನ ಇದೆ, ಉತ್ತರದ ಮೈದಾನ. 3 ಪರ್ಯಾಯ ಪ್ರಸ್ಥಭೂಮಿ ಇದೆ, ಪರ್ಯಾಯ ಪ್ರಸ್ಥಭೂಮಿ. 4 ದ್ವೀಪಗಳು. ದ್ವೀಪಗಳು. ಭಾರತವನ್ನು ಪ್ರಾಕೃತಿಕವಾಗಿ ಎಷ್ಟು ಭಾಗಗಳನ್ನಾಗಿ ವಿಂಗಡಿಸ್ತೀವಿ ಅಂದರೆ 4 ಭಾಗಗಳನ್ನಾಗಿ ವಿಂಗಡಿಸ್ತೀವಿ. 1ನೇದ್ದು ಎತ್ತರದ ಪರ್ವತಗಳು, ಉತ್ತರದಲ್ಲಿ ಕಂಡುಬರುವ ಎತ್ತರದ ಪರ್ವತಗಳು, ಉತ್ತರದ ಮೈದಾನ, ಪರ್ಯಾಯ ಪ್ರಸ್ಥಭೂಮಿ, ದ್ವೀಪಗಳು. ನನ್ನ ಪ್ರಕಾರ ಇಂಡಿಯನ್ ಜಿಯೋಗ್ರಫಿಯಲ್ಲಿ ಅತ್ಯಂತ ಮುಖ್ಯವಾಗಿರುವಂಥ ಚಾಪ್ಟರ್ ಇದು. ಅತಿ ಮುಖ್ಯವಾಗಿರುವಂಥ ಚಾಪ್ಟರ್. ನಮ್ಗೆ ಭಾಳ ಸಂಕ್ಷಿಪ್ತ, ನೀವು ಮ್ಯಾಪ್ ಮೂಲಕನೇ ತಿಳ್ಕೊಂಡ್ಬಿಡಬೇಕು ಭಾರತ ದೇಶದ ಎಲ್ಲೆಲ್ಲಿ ಯಾವ ಭಾಗಗಳನ್ನು ನೋಡೋಕ್ಕೆ ಸಾಧ್ಯ ಇದೆ ಅಂಥೇಳಿ.
ಭಾರತ ದೇಶವನ್ನು ಪ್ರಾಕೃತಿಕವಾಗಿ ನೋಡಿದಾಗ ಇದು ನೋಡಿ, ಇದಾದಲ್ಲ ಕಾರಾಕೋರಂ ಶ್ರೇಣಿ. ಕಾರಾಕೋರಂ ಶ್ರೇಣಿ ನಂಬರ್ 2. ಫಸ್ಟ್ನೇದ್ದು ಕಾರಾಕೋರಂ ಶ್ರೇಣಿ, ಎರಡನೇದ್ದು 1 2 3 ಅಂತ ಬರ್ಕೊಂಡು ಬಂದಾಗ ಕಾರಾಕೋರಂ ಶ್ರೇಣಿ, ಎರಡನೇದ್ದು ಜಾಸ್ಕರ ಶ್ರೇಣಿ, ಮೂರನೇದ್ದು ಕಾರಾಕೋರಂ ಶ್ರೇಣಿ, ಜಾಸ್ಕರ ಶ್ರೇಣಿ, ಹಿಂದೂಕುಷ್ ಪರ್ವತಗಳು, ಮತ್ತು ಮಹಾ ಹಿಮಾಲಯ, ಮಧ್ಯ ಹಿಮಾಲಯ, ಕೆಳ ಹಿಮಾಲಯ, ಇವುಗಳನ್ನು ಪಾದ ಬೆಟ್ಟಗಳು ಅಂತ ಕರಿತೀವಿ. ಇವು ಈಶಾನ್ಯ ಬೆಟ್ಟಗಳು. ಈಶಾನ್ಯ ಬೆಟ್ಟಗಳು ಇಲ್ಲಿ ನೋಡಿದಾಗ ಅರಾವಳಿ ಬೆಟ್ಟಗಳು, ವಿಂಧ್ಯ ಪರ್ವತಗಳು, ಸಾತ್ಪುರ್ ಶ್ರೇಣಿ, ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು, ಮಹಾದೇವ ಬೆಟ್ಟಗಳು, ರಾಜಮಹಲ್ ಬೆಟ್ಟಗಳು, ಮೈಕಲ್ ಪರ್ವತಗಳು. ಡೈಗ್ರಾಮ್ ಮೂಲಕ ಪರ್ಫೆಕ್ಟ್ ಮಾಡಿಕೊಡ್ರಿ. ಕಾರಾಕೋರಂ ಶ್ರೇಣಿ ಮತ್ತು ಜಾಸ್ಕರ ಶ್ರೇಣಿ, ಲಡಾಖ್ ಶ್ರೇಣಿ, ಆ 3 ಶ್ರೇಣಿಗಳು ಅಲ್ಲೇದ ನೋಡಿ. ಕಾರಾಕೋರಂ ಶ್ರೇಣಿ, ಜಾಸ್ಕರ ಶ್ರೇಣಿ, ಲಡಾಖ್ ಶ್ರೇಣಿ. ಕಾರಾಕೋರಂ ಶ್ರೇಣಿಯಲ್ಲಿ ಅತಿ ಎತ್ತರವಾದ ಶಿಖರ ಅಂದರೆ K2. ಹಿಮಾಲಯ ಪರ್ವತಗಳಲ್ಲಿ ಅತಿ ಎತ್ತರವಾದ ಶಿಖರ ಅಂದರೆ ಮೌಂಟ್ ಎವರೆಸ್ಟ್. ಈಶಾನ್ಯ ಬೆಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ಅಂದರೆ ಸಾರಾಮತಿ. ಅರಾವಳಿ ಬೆಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ಅಂದರೆ ಗುರು ಶಿಖರ. ವಿಂಧ್ಯ ಪರ್ವತಗಳಲ್ಲಿ ಅತಿ ಎತ್ತರವಾದ ಶಿಖರ ಅಂತಂದರೆ ಅಮರಕಂಟಕ. ಮತ್ತು ಸಾತ್ಪುರ್ ಶ್ರೇಣಿಯಲ್ಲಿ ಅತಿ ಎತ್ತರವಾದ ಶಿಖರ ಅಂದರೆ ಧೂಪ್ಗರ್ ಶಿಖರ. ಮಹಾರಾಷ್ಟ್ರದ ಅತಿ ಎತ್ತರವಾದ ಶಿಖರ ಕಾಲ್ಸೋಬಾಯಿ. ಕರ್ನಾಟಕದ ಅತಿ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ. ಕೇರಳದ ಅತಿ ಎತ್ತರವಾದ ಶಿಖರ ಅಂದ್ರೆ ಆನೈಮುಡಿ ಶಿಖರ. ಆಂಧ್ರದ ಅತಿ ಎತ್ತರವಾದ ಶಿಖರ ಅಂತಂದರೆ ಆರಮಕೊಂಡ ಶಿಖರ. ಒಡಿಶಾ ರಾಜ್ಯದ ಅತಿ ಎತ್ತರವಾದ ಶಿಖರ ಅಂದ್ರೆ ಮಹೇಂದ್ರಗಿರಿ. ಮನೆ 2017 PDO ಕೇಳಿದ ಪ್ರಶ್ನೆ ಇದು. ತಮಿಳುನಾಡಿನ ಅತಿ ಎತ್ತರವಾದ ಶಿಖರ ಅಂದ್ರೆ ದೊಡ್ಡ ಬೆಟ್ಟ ನೋಡಿ. ಇದು ನೋಡಿದ ತಕ್ಷಣ ನಾವು ಈಜಿಯಾಗಿ ಗುರುತಿಸ್ಬೋದು. ಇದು ಉತ್ತರದ ಮಹಾಮೈದಾನವನ್ನು ಭಾರತ ದೇಶದ ಹೃದಯ ಭಾಗ ಅಂತ ಕರಿತೀವಿ. ಇಲ್ಲಿ ಅದಲ್ಲ, ಇದು ಮಾಳ್ವ ಪ್ರಸ್ಥಭೂಮಿ, ಇದು ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ, ಇದು ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಪ್ರಸ್ಥಭೂಮಿ, ಆಂಧ್ರದಲ್ಲಿ ತೆಲಂಗಾಣ ಪ್ರಸ್ಥಭೂಮಿ, ಕರ್ನಾಟಕದಲ್ಲಿ ಮೈಸೂರು ಪ್ರಸ್ಥಭೂಮಿ. ಇದು ಕರಾವಳಿ ಭಾಗ. ಇದು ಪಶ್ಚಿಮ ಕರಾವಳಿ ಹಾಗೂ ಪೂರ್ವ ಕರಾವಳಿ ಸಂಧಿಸುವುದು ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿ. ಪಶ್ಚಿಮ ಘಟ್ಟ ಹಾಗೂ ಪೂರ್ವ ಘಟ್ಟ ಸಂಧಿಸುವುದು ನೀಲಗಿರಿ ಬೆಟ್ಟಗಳಲ್ಲಿ. ನೀಲಗಿರಿ ಬೆಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ಅಂದ್ರೆ ದೊಡ್ಡ ಬೆಟ್ಟ. ದಕ್ಷಿಣ ಭಾರತದ ಅತಿ ಎತ್ತರವಾಗಿರುವ 2ನೇ ಶಿಖರ ಅದು ದೊಡ್ಡ ಬೆಟ್ಟ. ಗುಜರಾತ್ ರಾಜ್ಯದಲ್ಲಿ ಕಚ್ ಕರಾವಳಿ ಇದೆ. ಮಹಾರಾಷ್ಟ್ರದಲ್ಲಿ ಕೊಂಕಣಿ ಕರಾವಳಿ ಇದೆ. ಕರ್ನಾಟಕದಲ್ಲಿ ಕೇಂದ್ರ ಕರಾವಳಿ. ಗೋವಾದಲ್ಲಿ ಕೊಂಕಣಿ ಕರಾವಳಿ. ಕೇರಳದಲ್ಲಿ ಮಲಬಾರ ತೀರ. ತಮಿಳುನಾಡಿನಲ್ಲಿ ಕೋರಮಂಡಲ ತೀರ. ಆಂಧ್ರದಲ್ಲಿ ತಮಿಳುನಾಡಲ್ಲಿ ಕೋರಮಂಡಲ ತೀರ. ಆಂಧ್ರದಲ್ಲಿ ಆಂಧ್ರ ತೀರ ಅಥವಾ ಸರ್ಕಾರಿ ತೀರ. ಒಡಿಸ್ಸಾದಲ್ಲಿ ಉತ್ಕಲ ತೀರ. ಪಶ್ಚಿಮ ಬಂಗಾಳದಲ್ಲಿ ವಂಗ ತೀರ. ಉತ್ಕಲ ವಂಗ ಅನ್ನುವಂಥ ಶಬ್ದಗಳನ್ನು ಕೇಳಿರಿ. ಉತ್ಕಲ ಅಂದ್ರೆ ಏನು? ಒಡಿಸ್ಸಾ ರಾಜ್ಯದ ಕರಾವಳಿ ಹೆಸರದು. ಉತ್ಕಲ ಒಡಿಸ್ಸಾ ರಾಜ್ಯದ ಕರಾವಳಿ ಆದರೆ ಪಶ್ಚಿಮ ಬಂಗಾಳದ ಕರಾವಳಿ ವಂಗ ಕರಾವಳಿ. ರಾಷ್ಟ್ರಗೀತೆಯನ್ನು ಹಾಡುವಂಥ ಸಮಯದಲ್ಲಿ ವಂಗ ಬಂಗ, ಉತ್ಕಲ ವಂಗ ಆ ಶಬ್ದಗಳನ್ನು ಕೇಳಿರಿ. ಅವೆಲ್ಲ ಕರಾವಳಿ ಹೆಸರು. ಉತ್ತರ ಮೈದಾನದಲ್ಲಿ ಕಂಡುಬರುವಂಥ ಮಣ್ಣು ಮೆಕ್ಕಲು ಮಣ್ಣು. ಹಿಮಾಲಯ ಪರ್ವತಗಳಲ್ಲಿ ಕಂಡುಬರುವ ಮಣ್ಣು ಪರ್ವತದ ಮಣ್ಣು. ಈಶಾನ್ಯ ಬೆಟ್ಟಗಳಲ್ಲಿ ಕಂಡುಬರುವ ಮಣ್ಣು ಜಂಬೆಟ್ಟಿಗೆಯ ಮಣ್ಣು. ಡೆಕ್ಕನ್ ಟ್ರ್ಯಾಪ್ ಕಪ್ಪು ಮಣ್ಣು. ತಮಿಳುನಾಡಿನಲ್ಲಿ ಕೆಂಪು ಮಣ್ಣು. ಅರಾವಳಿ ಬೆಟ್ಟಗಳ ಹಿಂದಿನ ಪ್ರದೇಶವನ್ನು ಮಳೆ ನೆರಳಿನ ಪ್ರದೇಶ ಅಂತ ಕರಿತೀವಿ. ಆ ಮಳೆ ನೆರಳಿನ ಪ್ರದೇಶದಲ್ಲಿ ಕಂಡುಬರುವ ಮಣ್ಣು ಮರುಭೂಮಿಯ ಮಣ್ಣು. ಇಲ್ಲಿ ನೋಡಿ, ಉತ್ತರ ಅಂಡೋಮಾನ್, ದಕ್ಷಿಣ ಅಂಡೋಮಾನ್, ಉತ್ತರ ಅಂಡೋಮಾನ್, ಮಧ್ಯ ಅಂಡೋಮಾನ್, ದಕ್ಷಿಣ ಅಂಡೋಮಾನ್, ಚಿಕ್ಕ ಅಂಡೋಮಾನ್, ಕಾರ್ ನಿಕೋಬಾರ್, ಲಿಟಲ್ ನಿಕೋಬಾರ್, ಗ್ರೇಟ್ ನಿಕೋಬಾರ್. ಇಲ್ಲಿ ಲಕ್ಷದ್ವೀಪಗಳು, ಇವೆಲ್ಲ ಲಕ್ಷದ್ವೀಪಗಳು. ನೀವು ಡೈಗ್ರಾಮದಲ್ಲಿ ಇಡೀ ಇಂಡಿಯನ್ ಜಿಯೋಗ್ರಫಿಯನ್ನು ಇಳಿಸುವಂಥ ಪ್ರಯತ್ನವನ್ನು ಮಾಡಬೇಕು. ಇದು ನೋಡಿದ ತಕ್ಷಣ ಇಲ್ಲಿದೆ ಅಂತ ಹೇಳ್ಬೇಕು. ಪಾಂಡಿಚೇರಿ ಎಲ್ಲಿದೆ ಅಂದ್ರೆ ನಮಗೇನು ಗೊತ್ತನ್ನಬಾರ್ದು. ಪಾಂಡಿಚೇರಿ ಎಲ್ಲಿದೆ ಅಂದ್ರೆ 3 ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ.
ಮೂರು ರಾಜ್ಯಗಳು ಯಾವುವು? ಆಂಧ್ರ ಪ್ರದೇಶದಲ್ಲಿ ಪಾಂಡಿಚೇರಿ ಇದೆ, ತಮಿಳುನಾಡಲ್ಲಿ ಪಾಂಡಿಚೇರಿ ಇದೆ, ಕೇರಳದಲ್ಲಿ ಪಾಂಡಿಚೇರಿ ಇದೆ. ಕೇರಳದಲ್ಲಿ ಕಂಡುಬರುವ ಪಾಂಡಿಚೇರಿಗೆ ಏನಂತಾರೆ? ಮಾಹೆ ಅಂತ ಕರೀತಾರೆ. ಅಂದರೆ 4 ಪಾಂಡಿಚೇರಿಗಳು. ತಮಿಳುನಾಡಲ್ಲಿ 2 ಪಾಯಿಂಟ್ಗಳದಾವೆ, ಪುದುಚೇರಿ ಬೇರೆ, ಪಾಂಡಿಚೇರಿ ಬೇರೆ. ಅವುಗಳನ್ನ ನೋಡ್ಕೊಡ್ರಿ. ಮ್ಯಾಪ್ ಥ್ರೂ ನೀವು ಅಧ್ಯಯನ ಮಾಡೋಕ್ಕೆ ಶುರು ಮಾಡಿದ್ರೆ ಅಂದ್ರೆ ನಿಮ್ಗೆ ಹಿಡಿಯೋರು ಯಾರು ಇರಬಾರ್ದು. ಜಿಯೋಗ್ರಫಿಯಲ್ಲಿ 1 ಮಾರ್ಕ್ಸ್ ಮಿಸ್ ಆಗಬಾರ್ದು. ಸಾಂಪ್ರದಾಯಿಕ ಜಿಕೆ ಬಗ್ಗೆ ನಾನು ಮಾತಾಡ್ತಾ ಇರೋದು. ಮನೆ ಇತಿಹಾಸದ ಬಗ್ಗೆ ಮಾತಾಡಿದ್ದೆ, ನಿನ್ನೆ ಕರ್ನಾಟಕದ ಜಿಯೋಗ್ರಫಿ ಬಗ್ಗೆ ಮಾತಾಡಿದ್ದೆ. ಇವತ್ತಿನ ಕ್ಲಾಸ್ ಪಾರ್ಟ್ ನಂಬರ್ 3 ಇದು. ಇಲ್ಲಿ ಇಂಡಿಯನ್ ಜಿಯೋಗ್ರಫಿಯನ್ನು ಯಾವ ಥರ ಓದಬೇಕು, ಹಿಮಾಲಯ ಪರ್ವತಗಳನ್ನು ಮಹಾ ಹಿಮಾಲಯ, ಮಧ್ಯ ಹಿಮಾಲಯ, ಕೆಳ ಹಿಮಾಲಯ ಅಂತ ಕರೀತಾರೆ. ಹಿಮಾಲಯ ಪರ್ವತಗಳು ಹಾಟ್ ಸ್ಪಾಟ್, ಅದು ಪೂರ್ವ ಹಿಮಾಲಯ ಇದೆಯಲ್ಲ ಅದನ್ನು ಹಾಟ್ ಸ್ಪಾಟ್ ಅಂತ ಕರಿತೀವಿ. ನಮ್ಮ ದೇಶದಲ್ಲಿ ಟೋಟಲ್ 4 ಹಾಟ್ ಸ್ಪಾಟ್ಗಳದಾವೆ. ಹಾಟ್ ಸ್ಪಾಟ್ಗಳ ಸಂಖ್ಯೆ 4, ಹೋಪ್ ಸ್ಪಾಟ್ಗಳ ಸಂಖ್ಯೆ 2. ಹಾಟ್ ಸ್ಪಾಟ್ ಅಂದರೆ ಭೂಮಿಯ ಮೇಲೆ ಕಂಡುಬರುವ ಜೀವ ವೈವಿಧ್ಯವನ್ನು ಹಾಟ್ ಸ್ಪಾಟ್ ಅಂತ ಕರೆದ್ರೆ, ನೀರಿನಲ್ಲಿ ಕಂಡುಬರುವ ಜೀವ ವೈವಿಧ್ಯವನ್ನು ಏನು ಕರೀತಾರೆ? ಹೋಪ್ ಸ್ಪಾಟ್. 4 ಹಾಟ್ ಸ್ಪಾಟ್ಗಳು ಯಾವುವು? ಹಿಮಾಲಯ ಬೆಟ್ಟಗಳು, ಮತ್ತೆ ಇಂಡೋ ಬರ್ಮಾ ಬೆಟ್ಟಗಳು, ಮತ್ತೆ ಸುಂದಾಲ್ಯಾಂಡ್, ಪಶ್ಚಿಮ ಘಟ್ಟಗಳು. ಇವು ಭಾರತ ದೇಶದ 4 ಹಾಟ್ ಸ್ಪಾಟ್ಗಳು. ಭಾರತ ದೇಶದ 2 ಹೋಪ್ ಸ್ಪಾಟ್ಗಳು ಯಾವ ಅಂತಂದ್ರೆ, ಒಂದು ಲಕ್ಷದ್ವೀಪ, ಇನ್ನೊಂದು ಅಂಡೋಮಾನ್ ನಿಕೋಬಾರ್. ಅಂಡೋಮಾನ್ ಮತ್ತು ನಿಕೋಬಾರ್ ಇವೆರಡು ಹೋಪ್ ಸ್ಪಾಟ್. 4 ಹಾಟ್ ಸ್ಪಾಟ್, 2 ಹೋಪ್ ಸ್ಪಾಟ್. ಲಕ್ಷದ್ವೀಪ, ಅಂಡೋಮಾನ್ ನಿಕೋಬಾರ ಹೋಪ್ ಸ್ಪಾಟ್ ಆದರೆ, ಹಿಮಾಲಯ ಪರ್ವತಗಳು, ಇಂಡೋ ಬರ್ಮಾ ಬೆಟ್ಟಗಳು, ಸುಂದಾಲ್ಯಾಂಡ್, ಪಶ್ಚಿಮ ಘಟ್ಟಗಳು 4 ಹಾಟ್ ಸ್ಪಾಟ್ಗಳು. ಯಾಕೆ ಅವುಗಳನ್ನು ಹಾಟ್ ಸ್ಪಾಟ್ ಅಂತ ಕರೆದ್ರು, ಯಾಕೆ ಇವುಗಳನ್ನು ಹೋಪ್ ಸ್ಪಾಟ್ ಅಂತ ಕರೆದ್ರು, ಇವನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಂದ್ರೆ ಅಷ್ಟು ಅದ್ಭುತವಾಗಿರುವಂಥ ಶಕ್ತಿ ಇವುಗಳಲ್ಲಿ ಅದ. ನಮ್ಮ ದೇಶದಲ್ಲಿ ಟೋಟಲ್ 18 ಬಯೋಸ್ಪಿಯರ್ ರಿಸರ್ವ್ಗಳದಾವೆ. ಜೈವಿಕ ಸಂರಕ್ಷಣಾ ತಾಣಗಳು ಬೇರೆ, ಬಯೋಸ್ಪಿಯರ್ ರಿಸರ್ವ್ ಅಂತ ಕರೀತಾರೆ. ಹಿಮಾಚಲ ಪ್ರದೇಶದಲ್ಲಿ ಶೀತಲ ಮರುಭೂಮಿ, ಕರೆಕ್ಟಾ? ಉತ್ತರಾಖಂಡದಲ್ಲಿ ನಂದಾದೇವಿ, ಸಿಕ್ಕಿಂ ರಾಜ್ಯದಲ್ಲಿ ಕಾಂಚನಜುಂಗ, ಅಸ್ಸಾಂ ರಾಜ್ಯದಲ್ಲಿ ಸೈಕೋಸ್, ದಿಬ್ರು, ಮತ್ತೆ ಮಾನಸ. ಮೇಘಾಲಯದಲ್ಲಿ ಕೇಳಿದ್ದ ಕ್ವಶನ್, ಮೇಘಾಲಯದಲ್ಲಿ PSI ಕ್ವಶನ್, ಮೇಘಾಲಯದಲ್ಲಿ ನೋಕ್ರೋಕ್. ಪಶ್ಚಿಮ ಬಂಗಾಳದಲ್ಲಿ ಸುಂದರ್ಬನ್. ಒಡಿಶಾ ರಾಜ್ಯದಲ್ಲಿ ಬೈತಾರಕನ್ನಿಕಾ. ಒಡಿಶಾ ರಾಜ್ಯದಲ್ಲಿ ಬೈತಾರಕನ್ನಿಕಾ. ತಮಿಳುನಾಡಿನಲ್ಲಿ ನೀಲಗಿರಿ. ಮತ್ತು ತಮಿಳುನಾಡಲ್ಲಿ ಮನ್ನಾರ್ ಅಖಾತ್. ಕೇರಳ ರಾಜ್ಯದಲ್ಲಿ ಅಗಸ್ತ್ಯಮಲೈ. ಮಧ್ಯಪ್ರದೇಶದಲ್ಲಿ ಪನ್ನಾ, ಪಾಚುಮರಿ. ಪನ್ನಾ ಮತ್ತು ಪಾಚುಮರಿ. ಛತ್ತೀಸ್ಗಢದಲ್ಲಿ ಅಮರಕಂಟಕ. ಗುಜರಾತ್ ರಾಜ್ಯದಲ್ಲಿ ಗ್ರೇಟ್ ರನ್ ಆಫ್ ಕಚ್. ಅಂಡೋಮಾನ್ ನಿಕೋಬಾರದಲ್ಲಿ ಗ್ರೇಟ್ ನಿಕೋಬಾರ್. ಆಂಧ್ರ ಪ್ರದೇಶದಲ್ಲಿ
ಶೇಷಾಚಲಂ. ಇವುಗಳನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಇಂಡಿಯನ್ ಜಿಯೋಗ್ರಫಿಯಲ್ಲಿ ಇಂಥವು ಕ್ವಶನ್ ಕೇಳ್ತಾನೆ. ರಾಷ್ಟ್ರೀಯ ಉದ್ಯಾನವನಗಳು, ಭಾರತ ದೇಶದಲ್ಲಿ ಕಂಡುಬರುವಂಥ ಅರಣ್ಯದ ವಲಯಗಳು, ರಾಷ್ಟ್ರೀಯ ಉದ್ಯಾನವನಗಳು. ನಮ್ಮ ದೇಶದಿಂದ ಟೋಟಲ್ 6 ರಾಷ್ಟ್ರೀಯ ಉದ್ಯಾನವನಗಳು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದೆ. ಇವುಗಳ ಮೇಲೆ ಕ್ವಶನ್ ಕೇಳ್ಯಾನ. 6 ರಾಷ್ಟ್ರೀಯ ಉದ್ಯಾನವನಗಳು: ನಂದಾದೇವಿ ರಾಷ್ಟ್ರೀಯ ಉದ್ಯಾನವನ, ಉತ್ತರಾಖಂಡ, ಗ್ರೇಟ್ ಹಿಮಾಲಯ ರಾಷ್ಟ್ರೀಯ ಉದ್ಯಾನವನ, ಗ್ರೇಟ್ ಹಿಮಾಲಯ, ಹಿಮಾಚಲ ಪ್ರದೇಶ್, ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನ, ಸುಂದರ್ಬನ್, ಪಶ್ಚಿಮ ಬಂಗಾಳ, ಮತ್ತು ರಾಜಸ್ಥಾನದಲ್ಲಿ ಭರತಪುರ, ಪಕ್ಷಿಧಾಮ, ರಾಜಸ್ಥಾನ್, ಮತ್ತು ಮಾನಸ, ಅಸ್ಸಾಂ, ಮಾನಸ ಅಸ್ಸಾಂ, ಕಾಂಚನಜುಂಗ, ಕಾಂಚನಜುಂಗ ಅಸ್ಸಾಂ. ನಿತ್ಯ ಹರಿದ್ವರ್ಣ ಕಾಡುಗಳ ಮೇಲೆ ಜಾಸ್ತಿ ಪ್ರಶ್ನೆ ಕೇಳ್ತಾ ನೋಡಿ. ಎವರ್ ಗ್ರೀನ್ ಫಾರೆಸ್ಟ್ ಇದೆಯಲ್ಲ, ಈ ನಿತ್ಯ ಹರಿದ್ವರ್ಣ ಕಾಡುಗಳ ಮೇಲೆ ಜಾಸ್ತಿ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಇದೆ. ನಿತ್ಯ ಹರಿದ್ವರ್ಣ ಕಾಡುಗಳ ಮೇಲೆ, ಮ್ಯಾಂಗ್ರೋಸ್ ಅರಣ್ಯಗಳ ಮೇಲೆ ಕ್ವಶನ್ ಕೇಳಿದ್ದಾನೆ. ಮ್ಯಾಂಗ್ರೋಸ್ ಅರಣ್ಯಗಳು ಭಾರತ ದೇಶದಲ್ಲಿ ಪಶ್ಚಿಮ ಬಂಗಾಳದ ಸುಂದರ್ಬನ್, ಒಡಿಶಾ ರಾಜ್ಯದ ಬೈತಾರಕನ್ನಿಕಾ, ಕೇರಳ ರಾಜ್ಯದಲ್ಲಿ ಫೇಮಸ್ ಕೇರಳ ರಾಜ್ಯದಲ್ಲಿ ಕಂಡುಬರುವಂಥ ಮ್ಯಾಂಗ್ರೋಸ್ ಅರಣ್ಯ, ವೆಂಬನಾಡು ಕೇರಳ ರಾಜ್ಯದಲ್ಲಿ. ಕರ್ನಾಟಕ ರಾಜ್ಯದಲ್ಲಿ ಕುಂದಾಪುರ, ಉಡುಪಿ ಜಿಲ್ಲೆಯ ಕುಂದಾಪುರ. ಮಹಾರಾಷ್ಟ್ರದ ರತ್ನಾಗಿರಿ, ಗುಜರಾತ್ ರಾಜ್ಯದ ರನ್ ಆಫ್ ಕಚ್. ಇಲ್ಲಿ ದೇಶದ ಏಕೈಕ ಕತ್ತೆಧಾಮ ಕಂಡುಬರುತ್ತದೆ ಗುಜರಾತ್ ರಾಜ್ಯದ ರನ್ ಆಫ್ ಕಚ್ದಲ್ಲಿ. ಮ್ಯಾಂಗ್ರೋಸ್ ಅರಣ್ಯದಿಂದ ಬಳಕೆ ಮಾಡುವಂಥ ಕಟ್ಟಿಗೆಯನ್ನು ಬಳಸಿಕೊಂಡು ಏನು ಮಾಡ್ತಾರೆ, ಹಡಗನ್ನು ತಯಾರಿಸ್ತಾರೆ. ನಮ್ಮ ದೇಶದಲ್ಲಿ 5 ಪ್ರಮುಖವಾದ ಹಡಗು ಕಟ್ಟುವ ಕಾರ್ಖಾನೆಗಳಿದಾವೆ. ಭಾರತ ದೇಶದಲ್ಲಿ ಕಂಡುಬರುವ 5 ಹಡಗು ಕಟ್ಟುವ ಕಾರ್ಖಾನೆಗಳು, ದೇಶದಲ್ಲಿ ಕಂಡುಬರುವ 5 ಪ್ರಮುಖವಾದ ಹಡಗು ಕಟ್ಟುವ ಕಾರ್ಖಾನೆಗಳು: ದೇಶದ ಪ್ರಥಮ ಹಡಗು ಕಟ್ಟುವ ಕಾರ್ಖಾನೆ ಆಂಧ್ರ ಪ್ರದೇಶದ ವಿಶಾಖಪಟ್ಟಣ. ಇದಕ್ಕೆ ಹಿಂದೂಸ್ತಾನ್ ಶಿಪ್ ಯಾರ್ಡ್ ಅಂತ ಕರೀತಾರೆ. ಮುಂಬೈದಲ್ಲಿ ಮಾಜ್ಗಂಡಕ್ ಹಡಗು ಕಟ್ಟುವ ಕಾರ್ಖಾನೆ ಮುಂಬೈ. ಗೋವಾ ಹಡಗು ಕಟ್ಟುವ ಕಾರ್ಖಾನೆ ಮಡಗಾಂವ್. ಕೊಚ್ಚಿನ್ ಹಡಗು ಕಟ್ಟುವ ಕಾರ್ಖಾನೆ ಕೊಚ್ಚಿನ್. ಪಶ್ಚಿಮ ಬಂಗಾಳದಲ್ಲಿ ಗಾರ್ಡನ್ ರಿಚ್ ಹಡಗು ಕಟ್ಟುವ ಕಾರ್ಖಾನೆ ಕಲ್ಕತ್ತಾ. ಭಾರತ ದೇಶದಲ್ಲಿ ಹಡಗು ನಿರ್ಮಾಣ ಮಾಡಲು ಯಾವ ಕಟ್ಟಿಗೆಯನ್ನು ಬಳಸ್ತಾರೆ ಅಂದರೆ ಮ್ಯಾಂಗ್ರೋಸ್ ಅರಣ್ಯದ ಕಟ್ಟಿಗೆಯನ್ನು ಬಳಸ್ತಾರೆ. ಈ ಮ್ಯಾಂಗ್ರೋಸ್ ಅರಣ್ಯದ ಕಟ್ಟಿಗೆಯನ್ನು ಬಳಸಿಕೊಂಡು ಹಡಗುಗಳನ್ನು ತಯಾರು ಮಾಡ್ತಾರೆ. ನಮ್ಮ ದೇಶಕ್ಕೆ ಯುದ್ಧ ನೌಕೆಗಳನ್ನು ತಯಾರು ಮಾಡೋದಿದೆ. ಅತ್ಯಂತ ಹಳೆಯದಾದ ಹಡಗು ಕಟ್ಟುವ ಕಾರ್ಖಾನೆ ಅಂದರೆ ವಿಶಾಖಪಟ್ಟಣದಲ್ಲಿ ಕಂಡುಬರುವ ಮಾಜ್ಗಂಡಕ್ ಹಡಗು ಕಟ್ಟುವ ಕಾರ್ಖಾನೆ. ನನ್ನ ಪ್ರಕಾರ ಇಂಡಿಯನ್ ಜಿಯೋಗ್ರಫಿಯಲ್ಲಿ ಪ್ರಮುಖವಾದ ಕೈಗಾರಿಕೆಗಳ ಮೇಲೆ ಕ್ವಶನ್ ಕೇಳ್ತಾನೆ, ಸಾಂಸ್ಕೃತಿಕ ವಲಯಗಳ ಮೇಲೆ ಕ್ವಶನ್ ಕೇಳ್ಯಾನ, ಬುಡಕಟ್ಟು ಜನಾಂಗದ ಮೇಲೆ ಪ್ರಶ್ನೆ ಕೇಳ್ಯಾನ, ಬಂದರಗಳ ಮೇಲೆ ಪ್ರಶ್ನೆ ಕೇಳ್ತಾನೆ. ದೇಶದ ಪ್ರಮುಖವಾಗಿರುವಂಥ ಬಂದರಗಳ ಮೇಲೆ ಒಂದೊಂದು ಪ್ರಶ್ನೆಗಳನ್ನು ಕೇಳ್ತಾನೆ. ಕಾಂಡ್ಲಾ ಬಂದರ, ಮುಂಬೈ ಬಂದರ,
ನವಸೇವಾ ಬಂದರ. ಒಂದೊಂದು ಲೈನ್ದಾಗ ಎಲ್ಲ ನೆನ್ಪಿಟ್ಬಿಡ್ಬೇಕು. ಮರ್ಮಗೋವಾ ಬಂದರ, ಮರ್ಮಗೋವಾ ಬಂದರ, ನವಮಂಗಳೂರು ಬಂದರ, ಕೊಚ್ಚಿನ್ ಬಂದರ, ಟುಟುಕೋರಿಯನ್ ಬಂದರ, ಚೆನ್ನೈ ಬಂದರ, ಎನ್ನೂರ ಬಂದರ, ವಿಶಾಖಪಟ್ಟಣ ಬಂದರ, ಪಾರಾದೀಪ ಬಂದರ, ಹಾಲ್ದಿಯಾ ಬಂದರ, ಕಲ್ಕತ್ತಾ ಬಂದರ, ಪೋರ್ಟ್ ಬ್ಲೇಯರ್ ಬಂದರ. ಬಂದರಗಳ ಮೇಲೆ ಒಂದು ಕ್ವಶನ್ ಕೇಳ್ತಾನೆ. ಸ್ವತಂತ್ರ ಭಾರತದ ಮೊದಲ ಬಂದರ ಕಾಂಡ್ಲಾ ಅತಿ ಹೆಚ್ಚು ಬಾಸುಮತಿ ಅಕ್ಕಿಯನ್ನು ರಫ್ತು ಮಾಡಿ ಪೆಟ್ರೋಲಿಯಂ ಅನ್ನು ಆಮದು ಮಾಡಿಕೊಳ್ಳುತ್ತದೆ. ಇದನ್ನು ಇತ್ತೀಚೆಗೆ ದೀನ್ ದಯಾಳ್ ಉಪಾಧ್ಯಾಯ ಬಂದರ ಅಂತ ಕರೆದರು. ಇದನ್ನು ಉಬ್ಬರಿಳಿತ ಬಂದರ ಅಂತ ಕರೀತಾರೆ. ಭಾರತದ ಹೆಬ್ಬಾಗಿಲು ಮುಂಬೈ, ಭಾರತದ ಒಡವೆ ಅಂದ್ರೆ ಮುಂಬೈ. ಇದನ್ನು ಭಾರತದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ. ದೇಶದ ಅತಿ ದೊಡ್ಡ ಸ್ವಾಭಾವಿಕ ಬಂದರ ಮುಂಬೈ. ಅತಿ ಹೆಚ್ಚು ಶುದ್ಧ ಪೆಟ್ರೋಲಿಯಂ ರಫ್ತು ಮಾಡುವ ಬಂದರ ಮುಂಬೈ. ಮುಂಬೈ ಬಂದರದ ಒತ್ತಡ ತಡೆಗಟ್ಟಲು ನವಸೇವಾ, ಜವಾಹರ್ಲಾಲ್ ನೆಹರು ಬಂದರ ಎಂದು ಕರೆಯುತ್ತಾರೆ. 6ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಘೋಷಣೆಯಾದ ಬಂದರ ಇದು. ವೈಫೈ ಕನೆಕ್ಟ್ ಹೊಂದಿರುವಂಥ ದೇಶದ ಮೊದಲ ಬಂದರ. ಅತಿ ದೊಡ್ಡ ಕಂಟೈನರ್ ಬಂದರ ಅಂತ ಕರೀತಾರೆ. ದೇಶದ ಅತಿ ಚಿಕ್ಕ ಬಂದರ. ಗೋವಾ ರಾಜ್ಯದ ಅತಿ ದೊಡ್ಡ ಬಂದರ ಮರ್ಮಗೋವಾ. ಅತಿ ಹೆಚ್ಚು ಕಬ್ಬಿಣವನ್ನು ರಫ್ತು ಮಾಡುವ ಬಂದರ. ಜುವಾರಿ ನದಿಯ ದಡದ ಮೇಲೆ ಕಂಡುಬರುತ್ತದೆ. ಕರ್ನಾಟಕದ ಹೆಬ್ಬಾಗಿಲು ನವಮಂಗಳೂರು. 1974 ಮೇ 4ರಂದು ಘೋಷಣೆಯಾಗಿದೆ. ದೇಶದ ಅತಿದೊಡ್ಡ 9ನೇ ಬಂದರ ಅಂತ ಕರಿತೀವಿ ಇದನ್ನು. ಕರ್ನಾಟಕ ರಾಜ್ಯದ ಅತ್ಯಂತ ಆಳವಾದ ಬಂದರ ನವಮಂಗಳೂರು. ಗ್ರಾನೈಟ್ ಶಿಲೆಗಳನ್ನು ರಫ್ತು ಮಾಡುತ್ತದೆ. ಕಾಫಿ ರಫ್ತು ಮಾಡುತ್ತದೆ. ಭಾರತದ ಕಾಫಿ ಸಂಶೋಧನಾ ಕೇಂದ್ರ ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರದಲ್ಲಿದೆ. ರೋಬಸ್ಟ್ ಮತ್ತು ಈ ಒಂದು ಅರಬಿಕ್ ಕಾಫಿಯನ್ನು ಉತ್ಪಾದನೆ ಮಾಡ್ತೀವಿ. ಪ್ರಪಂಚದ ಕಾಫಿಯ ಬಂದರ ಅಂದರೆ ದಕ್ಷಿಣ ಅಮೆರಿಕದ ಬ್ರೆಜಿಲ್ ದೇಶದ ರಿಯೋ ಡಿ ಜನೇರೋ ಅನ್ನುವಂಥ ಬಂದರ. ನವಮಂಗಳೂರು ಬಂದರದ ಮೂಲಕ ಸಂಸ್ಕರಿಸಿದ ಮ್ಯಾಕ್ರಲ್ ತಳಿಯನ್ನು ರಫ್ತು ಮಾಡಲಾಗುತ್ತದೆ. ಅತಿ ಸುಂದರವಾದ ಬಂದರ ಕೊಚ್ಚಿನ್ ಬಂದರ. ಇದನ್ನು ಅರಬ್ಬಿ ಸಮುದ್ರದ ರಾಣಿ ಎಂದು ಕರೆಯುತ್ತಾರೆ. ಇದನ್ನು ಮಸಾಲೆಯ ಬಂದರ ಎಂದು ಕರೆಯುತ್ತಾರೆ. ಅರಬ್ಬಿ ಸಮುದ್ರದ ರಾಜ್ಯ ಅಂದರೆ ಕೊಲ್ಲಂ ಬಂದರ. ಕೊಲ್ಲಂ ಬಂದರದ ಪಕ್ಕದಲ್ಲಿ ಅಲಿಪೂಜಿ ಅನ್ನುವಂಥ ಬಂದರ ಇದೆ. ಈ ಅಲಿಪೂಜಿ ಬಂದರವನ್ನು ಏನಂತ ಕರೀತಾರೆ? ಪೂರ್ವದ ವೆನ್ನಿಸ್ ಅಂತ ಕರೀತಾರೆ. ಒಂದೊಂದು ಲೈನ್ನ ಒಂದೊಂದು ಬಂದರಗಳು ನೆನ್ಪಿಡಬೇಕು. ಅತಿ ಹೆಚ್ಚು ರಾಸಾಯನಿಕ ರಸಗೊಬ್ಬರ ರಫ್ತು ಮಾಡುವ ಬಂದರ ಚಿದಂಬರಂ ಬಂದರ. ತಮಿಳುನಾಡಿನ ಅತಿದೊಡ್ಡ 2ನೇ ಬಂದರ. ಚರ್ಮದ ಬಂದರ ಚೆನ್ನೈ. ಇದನ್ನು ದಕ್ಷಿಣ ಭಾರತದ ಹೆಬ್ಬಾಗಿಲು ಅಂತ ಕರೀತಾರೆ. ಇದನ್ನು ಅಣ್ಣಾದೊರೈ ಬಂದರ ಅಂತ ಕರೀತಾರೆ. ಭಾರತದ ಏಕೈಕ ಖಾಸಗಿ ಬಂದರ ಎನ್ನೂರ. ಇದನ್ನು ಕಾಮರಾಜ್ಯ ಬಂದರ ಎನ್ನುವರು. ದೇಶದ ಅತಿದೊಡ್ಡ 2ನೇ ಖಾಸಗಿ ಬಂದರ ಅಂದರೆ ಮಾಂದ್ರಾ ಬಂದರ ಗುಜರಾತ್ ರಾಜ್ಯದಲ್ಲಿದೆ. ಅದಾನಿಯವರ ಒಡೆತನದಲ್ಲಿ ಕಂಡುಬರುತ್ತದೆ. ಇದಕ್ಕೆ ICICI ಸಾಲ ಕೊಡ್ತದೆ. ICICI ಬ್ಯಾಂಕ್, ICICI ಇಂಡಸ್ಟ್ರಿಯಲ್ ಕ್ರೆಡಿಟ್ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಪ್ರಸ್ತುತ ದೇಶದ ಅತಿದೊಡ್ಡ 2ನೇ ಖಾಸಗಿ ವಲಯದ ಬ್ಯಾಂಕ್ ಇದು. ವಿಶಾಖಪಟ್ಟಣ ದೇಶದ ಅತಿ ಆಳವಾದ ಬಂದರ. ಅದರ ಪಕ್ಕದಲ್ಲಿ ಗಂಗಾವರಂ ಬಂದರ ಇದೆ. ಚಿಕ್ಕ ಬಂದರಗಳಲ್ಲಿ ಅತ್ಯಂತ ಆಳವಾದ ಬಂದರ. ಪಾರದೀಪ ಸುವರ್ಣ ತ್ರಿಕೋನಾಕಾರದ ಬಂದರ ಅಂತ ಕರಿತೀವಿ. ಅತಿ ಹೆಚ್ಚು ಖನಿಜ ಸಂಪನ್ಮೂಲಗಳನ್ನು ರಫ್ತು ಮಾಡುವ ಬಂದರ. ಕಲ್ಕತ್ತಾ ಬಂದರವನ್ನು ಚಹಾದ ಬಂದರ ಅಂತ ಕರಿತೀವಿ. ಇದನ್ನು ಗೋಲ್ಡನ್ ಫೈಬರ್ ಬಂದರ. ಇತ್ತೀಚೆಗೆ ಇದನ್ನು ಶ್ಯಾಮ್ ಪ್ರಕಾಶ್ ಮುಖರ್ಜಿ ಬಂದರ ಎಂದು ನಾಮಕರಣ ಮಾಡಿದೆ ಕೇಂದ್ರ ಸರ್ಕಾರ. ಕಲ್ಕತ್ತಾ ಬಂದರದ ಒತ್ತಡ ತಡೆಗಟ್ಟಲು ಹಾಲ್ದಿಯಾ ಬಂದರ. ದೇಶದ ಏಕೈಕ ದ್ವೀಪ ಬಂದರ ಪೋರ್ಟ್ ಬ್ಲೇಯರ್ ದಕ್ಷಿಣ ಅಂಡೋಮಾನದಲ್ಲಿ ಕಂಡುಬರ್ತದೆ. ಪೋರ್ಟ್ ಬ್ಲೇಯರ್ ಬಂದರದ ಮೂಲಕ ಹೈಯೆಸ್ಟ್ ರಬ್ಬರ್ ರಫ್ತು ಮಾಡಲಾಗುತ್ತದೆ. ಓದ್ರಿ ಈ ಥರ ಒನ್ ಲೈನ್ದಾಗ ಒಂದೊಂದು ನೆನ್ಪಿಡಬೇಕು. ನೀವು ಜಿಯೋಗ್ರಫಿ, ಹಿಸ್ಟ್ರಿ, ಎಕನಾಮಿಕ್ಸ್, ಸಂವಿಧಾನ ಒಂದು ಹಂತಕ್ಕೆ ಗ್ರಿಪ್ ಹಿಡಿದುಬಿಟ್ರಿ ಅಂತಂದರೆ ನಿಮ್ಮ ನಡೆಯೋರು ಯಾರೂ ಇಲ್ಲ. ನೀವೆಲ್ಲ ಮುಟ್ಟಿದ್ದೆಲ್ಲ ಬಂಗಾರೆ. ಇಲ್ಲ ಭಾಳ ಚೆನ್ನಾಗಿ ಓದಿದವ್ರ ಜೊತೆ ಒಂದು ಡಿಸ್ಕಸ್ ಮಾಡಿರಿ. ದಿನಕ್ಕೊಂದು ತಾಸು ಡಿಸ್ಕಸ್ ಮಾಡೋದು, 5 ತಾಸು ಓದೋದು. ಸುಮ್ಮನೆ ಹೋಗಿ ಲೈಬ್ರರಿಗೆ ಕುಂದಿರೋದು, ಕೆಲವು ಕುರ್ಚಿ ಮುರ್ಕೊಂಡು ಹೋಗಿ ಕುಂದಿರ್ತಾರೆ ಚಂತನ, ಕೆಲಸ ಆಗಲ್ಲ ಬಿಡಲ್ಲ. ಡಿಸ್ಕಸ್ ಮಾಡಿರಿ, ಸ್ಮಾರ್ಟ್ ಸ್ಟಡಿ ಮಾಡಿರಿ. ಇದು ನೋಡಿರಿ, 2 ದಿನ ಓದಿರು ಮುಗಿಯಂಗಿಲ್ಲ, 2 ನಿಮಿಷನಾಗ ಹೇಳಿ ನಾನು ನಿಮಗೆ. ಇವು ಬಿಟ್ಟು ಕ್ವಶನ್ ಬೇರೆ ಕೇಳಂಗೆ ಇಲ್ಲ. ಇವು ಹೆಂಗೆ ಹೇಳ್ತೀರಿ ಸರ್ ಅಂದ್ರೆ ಓಲ್ಡ್ ಕ್ವಶನ್ ಪೇಪರ್ ಮುಂದಿಡೋದು, ಇವುಗಳನ್ನು ಓದ್ಕೊಳ್ಳೋದು. ಓದಿ ಚಸ್ಮನೆ ಹೊಡೆದು ಹೋಗ್ಬೇಕು ಕಡೆ.
ಕೂತು ಕುರ್ಚಿನೇ ಮುರಿದು ಹೋಗ್ಬೇಕು ಕಡೆ, ಎಲ್ಲೆಲ್ಲಿ ಕೆಲಸ ಹಂಗಿಲ್ಲ. ಅದು ಯಾಕೆ ಹಂಗಾಗ್ತದಂದ್ರೆ ನಾವು ಓದುವಂಥ ಸಮಯದಲ್ಲಿ ಸ್ಮಾರ್ಟ್ ಸ್ಟಡಿ ಮಾಡೋಂಗಿಲ್ಲ. ನಾವು ಹಂಗೆ ಲಕ್ಷ ಲಕ್ಷ ಜನ ನೋಡ್ತೀವಿ ನಾವು, ಲಕ್ಷ ಲಕ್ಷ ಜನ. ನಾನು 2015ರಲ್ಲಿ 5 ಲಕ್ಷ ಜನ ಬರೆದಿದ್ದೆವು ನಾವು TET. ಅದರ 2300 ಜನ ಪಾಸ್ ಆಗಿದ್ದೆವು, 2300 ಜನ. ಅದರಾಗ ನಾನು ಕೂಡ ಒಬ್ಬ. ಬಿಜಾಪುರಕ್ಕೆ ನಂದು 9ನೇ ರ್ಯಾಂಕ್ ಟೀಚರ್ ಪೋಸ್ಟ್ 2015ರಲ್ಲಿ. ಆಗಲ್ಲ ಅಂದ್ರೆ ಆಗಲ್ಲ, ಆಗ್ತದಂದ್ರೆ ಆಗ್ತದ. ಗೌರ್ಮೆಂಟ್ ಟೀಚರ್ 2015 ನಾ ಸೆಲೆಕ್ಟ್ ಆಗಿದ್ದೆ. ನೀವು ಆಗಲ್ಲ ಅಂದ್ರೆ ಆಗಲ್ಲ, ಆಗ್ತದಂದ್ರೆ ಆಗ್ತದ. ಪ್ರಯತ್ನ ಮಾಡಿರಿ, 1000 ಮಂದಿ ತಲೆ ಕೆಡಿಸ್ಕೋಬೇಡ್ರಿ. ಭಾಳ ಚೆನ್ನಾಗಿ ಓದ್ಕೊಡ್ರಿ, ಕೆಲಸ ಆಗ್ತದೆ ಅಷ್ಟೇ. ರೈಲು ವಲಯಗಳ ಮೇಲೆ ಕೇಳ್ತಾನೆ ಗ್ಯಾರಂಟಿ ಪ್ರಶ್ನೆ. ಉತ್ತರ ರೈಲು ವಲಯ ದೆಹಲಿ, ದಕ್ಷಿಣ ರೈಲು ವಲಯ ಚೆನ್ನೈ, ಪಶ್ಚಿಮ ರೈಲು ವಲಯ ಮುಂಬೈ, ಪೂರ್ವ ರೈಲು ವಲಯ ಕಲ್ಕತ್ತಾ, ಉತ್ತರ ಮಧ್ಯ ರೈಲು ವಲಯ ಅಲಹಾಬಾದ್, ದಕ್ಷಿಣ ಮಧ್ಯ ರೈಲು ವಲಯ ಯಾವುದು? ದಕ್ಷಿಣ ಮಧ್ಯ ರೈಲು ವಲಯ, ಉತ್ತರ ಮಧ್ಯ ಅಲಹಾಬಾದ್, ದಕ್ಷಿಣ ಮಧ್ಯ ಸಿಕಂದರಾಬಾದ್, ಪಶ್ಚಿಮ ಮಧ್ಯ ಜಬ್ಬಲ್ಪುರ್, ಪೂರ್ವ ಮಧ್ಯ ಹಾಜಿಪುರ್, ಕೇಂದ್ರ ಮುಂಬೈ, ಕೇಂದ್ರ ರೈಲು ವಲಯ ಮುಂಬೈ, ನೈಋತ್ಯ ರೈಲು ವಲಯ ಹುಬ್ಬಳ್ಳಿ, ವಾಯುವ್ಯ ರೈಲು ವಲಯ ಜೈಪುರ್, ಈಶಾನ್ಯ ರೈಲು ವಲಯ ಗೋರಖ್ಪುರ್, ಆಗ್ನೇಯ ಮಧ್ಯ ರೈಲು ವಲಯ ಕಲ್ಕತ್ತಾ, ಆಗ್ನೇಯ ಮಧ್ಯ ರೈಲು ವಲಯ ಬಿಲಾಸ್ಪುರ್, ದಕ್ಷಿಣ ಕರಾವಳಿ ರೈಲು ವಲಯ ವಿಶಾಖಪಟ್ಟಣ, ಪೂರ್ವ ಕರಾವಳಿ ರೈಲು ವಲಯ ಭುವನೇಶ್ವರ್, ಈಶಾನ್ಯ ಗಡಿ ಗೌಹಾತಿ, ಮೆಟ್ರೋ ರೈಲು ವಲಯ ಕಲ್ಕತ್ತಾ. ನೋಡಿ, ರೈಲು ನಿಗಮ ಅಂತಂದ್ರೆ 3 ರಾಜ್ಯಗಳಿಗೆ ಸಂಬಂಧಪಟ್ಟಿದೆ. ಆ 3 ರಾಜ್ಯಗಳು ಯಾವಂದ್ರೆ ಮಹಾರಾಷ್ಟ್ರ, ಗೋವಾ, ಕರ್ನಾಟಕ. ರೈಲು ವಲಯಗಳ ಮೇಲೆ ಗ್ಯಾರಂಟಿ ಪ್ರಶ್ನೆ. ಬಂದರಗಳ ಮೇಲೆ, ಸಾರಿಗೆ ಮತ್ತು ಸಂಪರ್ಕಗಳ ಮೇಲೆ. ಸುವರ್ಣ ಚತುಷ್ಕೋನ ಯೋಜನೆ ಅಂದರೆ ಏನು? ಕಾರಿಡಾರ್ ಯೋಜನೆ ಅಂದರೆ ಏನು? ದೇಶದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವುದು? ಚಿಕ್ಕ ರಾಷ್ಟ್ರೀಯ ಹೆದ್ದಾರಿ ಯಾವುದು? ವಿಮಾನ ನಿಲ್ದಾಣಗಳು ಯಾವುವು? ಇವುಗಳು ಓದ್ಕೊಡ್ರೆ ಸಕ್ಸಸ್ ಆಗ್ತೀರಿ ಗ್ಯಾರಂಟಿ. ಓಕೆ, ಮತ್ತು ನಾಳೆಯ ಅವಧಿಯಲ್ಲಿ ಭಾಗ 4ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಭಾಗ 4ರಲ್ಲಿ ವರ್ಲ್ಡ್ ಜಿಯೋಗ್ರಫಿ ಮತ್ತು ಫಿಸಿಕಲ್ ಜಿಯೋಗ್ರಫಿ ಬಗ್ಗೆ ಮಾತಾಡಿಕೊಂಡು, ಮತ್ತು ಸಂವಿಧಾನವನ್ನು ಯಾವ ಥರ ಓದಬೇಕು, ಎಕನಾಮಿಕ್ಸನ್ನು ಯಾವ ಥರ ಓದಬೇಕು ಅಂತೇಳಿ ನಾನು ತಿಳಿಸ್ತೀನಿ. ಯಾರ್ಯಾರು ಕ್ಲಾಸ್ಗೆ ಅಟೆಂಡ್ ಆಗಿರಲ್ಲ, ನಿಮಗೆ ಯಾವ ಥರ ಕ್ಲಾಸ್ ಇದು ಇಂಟ್ರೆಸ್ಟ್ ಅನ್ನಿಸ್ತಾ ಇದೆ ಅಂಥೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ಲೈಕ್ ಕೊಡಿ.